Hello, Kirtana. Hi, Pa. What are you reading? I'm reading the book of Revelation. Revelation is a wonderful book. Can you tell me about the important chapters in the book of Revelation? Yes. In the previous video, we have seen the outline map of Revelation, which is from chapter 1 to 22. So the first three chapters is a church age where we are now living, and the second event is rapture, which comes in the chapter 4 through 5, and the next event is tribulation, which is for 7 years, and the chapters are 6 through 18. The next event is the Christ's second coming in the chapter 19. The next event is millennium. The greatest event is because Jesus is going to reign on this earth for 1000 years, and this is in the chapter 20. The following event is new heaven and new earth is in the chapter 21 and 22. So today we are going to look at the important chapters like the beast and the antichrist. We're going to see where is beast and the antichrist in the Revelation. So we can see beast and the antichrist in the chapter 13 in the book of Revelation. This next is the seven churches. We can see seven churches in chapter 2 and 3 in the book of Revelation. Next is the two witnesses. We can see two witnesses in chapter 11. And the next is cosmic monsters in the pit. We can see cosmic monsters in the pit in chapter 9. The 1,44,000 people in chapter 7 and 14. The next is 24 elders in the heaven. We can see 24 elders in heaven in chapter 4 and 5. The next is the dragon and woman. We can see dragon and woman in chapter 12. The next is Armageddon. We can see Armageddon in chapter 16. And the next is we can see if you are interested of learning or interested of reading about Satan, just knowing how Satan is so cruel, we can learn in Isaiah 14 and Ezekiel 28. Isaiah 14 12 through 15 and Ezekiel 28 12 to 17. ಪ್ರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿಮ್ಮೆಲ್ಲರನ್ನು ಕೂಡ ವಂದಿಸ್ತಾ ಇದ್ದೇನೆ. ಇವತ್ತು ನಾವು ವಿಶೇಷವಾಗಿ ಪ್ರಕಟಣಾ ಗ್ರಂಥದ ಮುಖ್ಯ ಅಧ್ಯಾಯಗಳನ್ನು ನಾವು ನೋಡಲಿದ್ದೇವೆ. ಅದಕ್ಕಿಂತ ಮುಂಚೆ ನಾವು ಪ್ರಕಟಣಾ ಗ್ರಂಥದ ಒಂದು ರೂಪರೇಖೆಯನ್ನು ನಾವು ನೋಡೋಣ, ಟೈಮ್ ಲೈನ್ ನೋಡೋಣ. ಪ್ರಕಟಣಾ ಗ್ರಂಥ ನಾವು ಈಗ ಸಭೆಯ ಯುಗದಲ್ಲಿದ್ದೀವಿ. ವಿ ಆರ್ ಇನ್ ದ ಚರ್ಚ್ ಏಜ್. 1-3 ಅಧ್ಯಾಯದಲ್ಲಿ ಪ್ರಕಟಣಾ ಗ್ರಂಥದಲ್ಲಿ ನಾವು ಸಭೆಯ ಯುಗದಲ್ಲಿದ್ದೇವೆ. ಅಂದ್ರೆ ಸಭೆ ಅನ್ನೋದು ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಪ್ರಾರಂಭವಾದ ಸಭೆ 3,000 ಮಂದಿ ರಕ್ಷಿಸಲ್ಪಟ್ಟು ಯೆರೂಸಲೇಮಿನಿಂದ ಆದಂತ ಈ ಒಂದು ಸಭೆ ಇನ್ನೂ ಕೂಡ ಸಭೆಯಾಗಿ ನಾವೆಲ್ಲರೂ ಕೂಡ ಈ ಲೋಕದಲ್ಲಿದೆ. ಒಂದು ಸಮಯ ಬರ್ತದ, ಕೊನೆಯ ವ್ಯಕ್ತಿ ರಕ್ಷಿಸಲ್ಪಟ್ಟ ನಂತರ, ಕ್ರಿಸ್ತನ ಪ್ರಣಾಳಿಕೆಯಲ್ಲಿ ಕೊನೆಯ ವ್ಯಕ್ತಿ ರಕ್ಷಿಸಲ್ಪಟ್ಟ ನಂತರ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರ್ತಾನೆ, ಸಭೆಯೆಲ್ಲವೂ ಕೂಡ ಎತ್ತಲ್ಪಡ್ತದ. ಇದನ್ನ ನಾವು ರ್ಯಾಪ್ಚರ್ ಅಂತ ಹೇಳ್ತೀವಿ. ಸೊ ಅದು ನೆಕ್ಸ್ಟ್ ಆಗುವಂತ ಒಂದು ಸಂಗತಿ. ಈಗ ನಾವು ಸಭೆಯ ಯುಗದಲ್ಲಿ ನಾವಿದ್ದೇವೆ. ನೆಕ್ಸ್ಟ್ ಬರುವಂತ ಈವೆಂಟ್ ಏನಂದ್ರೆ ರ್ಯಾಪ್ಚರ್ ಆಫ್ ದ ಚರ್ಚ್. ಸಭೆಯು ಎತ್ತಲ್ಪಡ್ತದ, ಮತ್ತೆ ಯೇಸು ಸ್ವಾಮಿ ಇಲ್ಲಿ ಮಧ್ಯಾಕಾಶಕ್ಕೆ ಬರ್ತಾನ, ನಾವೆಲ್ಲರೂ ಕೂಡ ಸಭೆಯಾಗಿ ಎತ್ತಲ್ಪಡ್ತೇವೆ. ಮತ್ತು 4-5ರಲ್ಲಿ ನಾವು ಸಭೆಯಾಗಿ ಎತ್ತಲ್ಪಟ್ಟ ನಂತರ ನಾವು ಸಿಂಹಾಸನದ ಆಸೀನನಾದ ಆ ದೇವರಿಗೆ ನಾವು ಆರಾಧನೆ ಸಲ್ಲಿಸ್ತೇವೆ. ನಾವಿಲ್ಲಿ ನೋಡ್ತೇವೆ 4ನೇ ಅಧ್ಯಾಯದಲ್ಲಿ ತಂದೆಯಾದ ದೇವರು ಸಿಂಹಾಸನದ ಮೇಲೆ ಆಸೀನನಾಗಿದ್ದಾನೆ. 5ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನ ಸಿಂಹಾಸನ ಆಸೀನನಾಗಿದ್ದಾನೆ. 24 ಮಂದಿ ಎಲ್ಡರ್ಸ್, ಆಮೇಲೆ 4 ಜೀವಿಗಳು, ಅಸಂಖ್ಯಾತ ದೇವದೂತರು ಎಲ್ಲರೂ ಸೇರಿ ದೇವರನ್ನ ನಾವಿಲ್ಲಿ ಆರಾಧನೆ ಮಾಡೋದನ್ನ ಕಾಣ್ತೇವೆ. ಇಲ್ಲಿ ನೋಡ್ರಿ, ಇಲ್ಲಿಂದ ಸಭೆ ಅನ್ನೋದು ನಮಗೆ ಪ್ರಕಟಣಾ ಗ್ರಂಥದಲ್ಲಿ ಸಭೆ ಅನ್ನೋದು ಕಂಡು ಬರುವುದಿಲ್ಲ. ಎಲ್ಲಿ ಕಂಡು ಬರ್ತದೆ ಅಂದ್ರೆ 19ನೇ ಅಧ್ಯಾಯದಲ್ಲಿ ಕ್ರಿಸ್ತನ 2ನೇ ಬರವಣಿಗೆಯಲ್ಲಿ, ಕ್ರಿಸ್ತನು ಸೆಕೆಂಡ್ ಕಮಿಂಗ್ ನಲ್ಲಿ ನಾವು ಸಭೆಯ ಅಲಂಕೃತಳಾಗಿ ನಾವು ಕ್ರಿಸ್ತನ ಜೊತೆಗೆ ಲೋಕಕ್ಕೆ ಬರ್ತೇವೆ. ಅಲ್ಲಿ ಮಠ ಸಭೆ ಇಲ್ಲ. ಸಭೆಯಲ್ಲಿದೆ ಅಂದ್ರೆ ಮಧ್ಯಾಕಾಶದಲ್ಲಿ ನಾವು ಯೇಸು ಸ್ವಾಮಿ ಸಂಗಡ ನಾವು ಸಂಗಡ ಇದ್ದೇವೆ. 4-5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ದೇವರ ಪರಲೋಕದ ಆರಾಧನೆ ನೋಡ್ತೇವೆ. ಮತ್ತು ನಾವು ನೋಡ್ತೀವಿ 6-18
ಪ್ರಕಟಣ ಗ್ರಂಥದಲ್ಲಿ 6 ರಿಂದ 18 ಬಹಳ ಇಂಪಾರ್ಟೆಂಟ್ ಚಾಪ್ಟರ್ಗಳು. ಎದಕ್ಕಂದ್ರೆ ಪ್ರಕಟಣೆ 22 ಅಧ್ಯಾಯಗಳಲ್ಲಿ ಬಹುತೇಕ ಭಾಗ ಯೋಹಾನನ ದರ್ಶನದಲ್ಲಿ ದೇವರು ಈ ಸಂಕಷ್ಟ ಕಾಲ 6 ರಿಂದ 18 ವರೆಗೆ ಈ ಸಂಕಷ್ಟದ ಕಾಲದ ಬಗ್ಗೆ ಬರೆಯಲ್ಪಟ್ಟಿದೆ. ಈ ಸಂಕಷ್ಟ ಕಾಲ 7 ವರ್ಷಗಳ ಕಾಲ ಇರ್ತದ. ಸೊ ಇದು 3 ವರ್ಷ ಕಾಲ ಸಂಕಟ ಕಾಲ, 3.5 ವರ್ಷ ಬಹು ಸಂಕಟ ಕಾಲ. ನಾವು ನೋಡ್ತೀವಿ ಅದು ಟೋಟಲ್ ಆಗಿ ನೆಕ್ಸ್ಟ್ 3.5 ವರ್ಷ ಅದು 1260 ಡೇಸ್ ಆಗಿರ್ತದ, 42 ವೀಕ್ಸ್ ಆಗಿರ್ತದ. ಸೊ ಇಂಥ ಒಂದು ಕಾಲವು ಬಹಳ ಶ್ರಮಕಾಲ ಉಳ್ಳದಾಗಿರ್ತದ. ಇವೆಲ್ಲವೂ ಕೂಡ 3 ತರಹದ ಉಗ್ರತೆಗಳನ್ನ ಯೇಸು ಸ್ವಾಮಿ ದೇವರು ಈ ಲೋಕಕ್ಕೆ ಕೊಡುವನಾಗಿದ್ದಾನೆ. 3 ತರಹದ ಉಗ್ರಗಳು, ಪಾತ್ರೆಯ ಉಗ್ರತೆಗಳು, ತುತ್ತೂರಿಯ ಉಗ್ರತೆಗಳು, ಮತ್ತೆ ಬೋಲ್ ಜಜ್ಮೆಂಟ್ ಅಂತ ನಾವು 3 ತರಹದ ಉಗ್ರತೆಗಳನ್ನ ಈ ಒಂದು ಭಾಗದಲ್ಲಿ ನಾವು ಕಾಣುತ್ತೇವೆ. ಈ 7 years ಟ್ರಿಬ್ಯುಲೇಷನ್ ಆದ ನಂತರ ಬರುವ ಒಂದು ಸಂಘಟನೆ ಅಂದರೆ ಸೆಕೆಂಡ್ ಕಮಿಂಗ್ ಆಫ್ ಕ್ರೈಸ್ಟ್. ಯೇಸು ಸ್ವಾಮಿ ಸಭೆಯನ್ನ ತೆಗೆದುಕೊಂಡು ಬಂದು ಭೂಲೋಕಕ್ಕೆ ಬರ್ತಾನೆ. ಇದು 19ನೇ ಅಧ್ಯಾಯದಲ್ಲಿದೆ. ಇದಾದ ನಂತರ ಯೇಸು ಸ್ವಾಮಿ ಲೋಕದಲ್ಲಿ 1000 ವರ್ಷ ಆಳ್ವಿಕೆ ನಡೆಸ್ತಾನ. ಅದನ್ನ ನಾವು ಮಿಲೇನಿಯಂ ಅಂತೀವಿ. ಈ ಲೋಕದಲ್ಲಿ ಯೇಸು ಸ್ವಾಮಿ ಸಿಂಹಾಸನದ ಮೇಲೆ ಆಸೀನನಾಗಿ ಎಲ್ಲರೂ ಕೂಡ ರಾಜರೆಲ್ಲರೂ ಕೂಡ ಅವನ ಅಡ್ಡ ಬಿದ್ದು ಎಲ್ಲರೂ ಕೂಡ ಬರ್ತಾರೆ. ಬಂದು ಅವನ ಕೆಳಗಡೆ ಎಲ್ಲರೂ ಕೂಡ ಬಗ್ತಾರೆ. ಮತ್ತೆ ಯೇಸು ಸ್ವಾಮಿ 1000 ವರ್ಷ ರೂಲ್ ಮಾಡ್ತಿದ್ದೆ. ಆದ ನಂತರ ಈ ಭೂಮಿ ಎಲ್ಲವೂ ಕೂಡ ಇರುವಂತ ಭೂಮಿ ಎಲ್ಲವೂ ಕೂಡ ನಶಿಸಿ ಹೋಗುತ್ತದೆ. ಮತ್ತು ಈ ಭೂಮಿ ಎಲ್ಲವೂ ಕೂಡ ಬೆಂಕಿಯಿಂದ ನಶಿಸಲ್ಪಡ್ತದೆ. ಅದಾದ ನಂತರ ದೇವರು ಹೊಸ ಆಕಾಶವನ್ನ, ಹೊಸ ಭೂಮಿಯನ್ನ 21-22 ಅಧ್ಯಾಯದಲ್ಲಿ ನಾವು ಹೊಸ ಆಕಾಶ ಮತ್ತು ಹೊಸ ಭೂಮಿಯನ್ನ ದೇವರು ನಮಗೆ ಕೊಡಲಿದ್ದಾನೆ. ಇದು ಪ್ರಕಟಣಾ ಗ್ರಂಥೆಯ ಒಂದು ರೂಪಾರೇಖೆ. ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡಿವಿ. ಈಗ ಪ್ರಕಟಣಾ ಗ್ರಂಥೆಯಲ್ಲಿ ನಾವು ಇದಕ್ಕೆ ಹೋಗೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಚಾಪ್ಟರ್ಸ್, ಪ್ರಾಮುಖ್ಯವಾದ ಅಧ್ಯಾಯಗಳನ್ನ ನೋಡ್ಕೊಂಡ್ರಿ. ದ ಫಸ್ಟ್ ಇಂಪಾರ್ಟೆಂಟ್ ಅಂದ್ರೆ ದ ಬೀಸ್ಟ್ ಆಂಟಿಕ್ರೈಸ್ಟ್. ಈಗಿನ ದಿನದಲ್ಲಿ ನಾವೆಲ್ಲರೂ ಮಾತಾಡ್ಕೊಳ್ತಾ ಇದ್ದೀವಿ. ಏನ್ರಿ ಹೇಳ್ರಿ? 666 ನಂಬರ್. ಈ ನಂಬರ್ ಅಂತ್ಯಕ್ರಿಸ್ತನ್ ತೆಗೆದುಕೊಂಡು ಬರ್ತಾನ. ಆ ಕಾಲದಲ್ಲಿ, ಈ ಒಂದು ಟ್ರಿಬ್ಯುಲೇಷನ್ ಕಾಲದಲ್ಲಿ, ಸಂಕಷ್ಟ ಕಾಲದಲ್ಲಿ ಈ 666 ನಂಬರ್ ತಗೊಂಡ್ ಬರ್ತಾನ. ಮತ್ತವ ಯಾವ ರೀತಿಯಾಗಿ ತನ್ನ ಆಳ್ವಿಕೆ ನಡೆಸ್ತಾನೆ, ಯಾವ ರೀತಿಯಾಗಿ ಜನರನ್ನು ಮೋಸಗೊಳಿಸ್ತಾನ, ಯಾವ ರೀತಿಯಾಗಿ ಈ ಅಂತ್ಯಕ್ರಿಸ್ತನ ಒಂದು ಪರಿಪಾಲನೆ ಇದೆ ಅನ್ನೋದು ನಾವು 13ನೇ ಅಧ್ಯಾಯದಲ್ಲಿ ನಾವು ಕಾಣ್ಕೊಡ್ತೇವೆ. ಅಷ್ಟೇ ಅಲ್ಲದೆ 7 ಚರ್ಚಸ್, ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. ಯಾಕಂದ್ರೆ 2ನೇ ಅಧ್ಯಾಯದ 3ನೇ ಅಧ್ಯಾಯದಲ್ಲಿ 7 ಸಭೆಗಳ ಬಗ್ಗೆ ಯೇಸು ಸ್ವಾಮಿ ಸಭೆಗಳ ಕುರಿತಾಗಿ ಮಾತಾಡ್ತಾನೆ, ಸಭೆಗೆ ಸಂದೇಶವನ್ನು ಕೊಡ್ತಾನೆ. ಈ 7 ಸಭೆಗಳ ಬಗ್ಗೆ 2 ಮತ್ತು 3ನೇ ಅಧ್ಯಾಯದಲ್ಲಿದೆ. ಆದ ನಂತರ ಈ 2 ಸಾಕ್ಷಿಗಳ ಬಗ್ಗೆ, 2 ಸಾಕ್ಷಿಗಳು ಯಾರಪ್ಪ ಈ 2 ಸಾಕ್ಷಿಗಳು ಅಂತ ನಮ್ಗೆ ಪ್ರಶ್ನೆ ಬರ್ಬೋದು. ಇದ್ರಾಗಿ ಮತ್ತೊಂದು ನಾವು ವಿಡಿಯೋ ಮಾಡೋಣ. 2 ಸಾಕ್ಷಿಗಳು ಈ ಒಂದು ಸಮಯದಲ್ಲಿ, ಸಂಕಷ್ಟದ ಕಾಲದ ಸಮಯದಲ್ಲಿ ಬರ್ತಾರೆ, ಶ್ರಮಕಾಲದಲ್ಲಿ ಬರ್ತಾರೆ. ಅವರು ಸಾಕ್ಷಿಗಳಾಗಿ ಉಳಿದು ದೇವರ ಸುವಾರ್ತೆನ ಹೇಳ್ತಾರೆ. ಅವರನ್ನ ಮರ್ಡರ್ ಮಾಡ್ಲಾಗ್ತದ. ಆಮೇಲೆ ಇವೆರಡು ಶರೀರಗಳು ಮತ್ತೆ ಪರಲೋಕಕ್ಕೆ ಹೋಗ್ತವೆ. ಇವೆಲ್ಲವೂ ಕೂಡ ನಾವು 11ನೇ ಅಧ್ಯಾಯದಲ್ಲಿ ನೋಡ್ತೇವೆ. ಅದಾದ ನಂತರದ ಪಾತಾಳದಿಂದ ದೇವರು ಸ್ವಲ್ಪ ಕಾಲದಕ್ಕಾಗಿ ಭಯಾನಕವಾದ ಜೀವಿಗಳು, ಈ ಒಂದು ದೆವ್ವಗಳನ್ನ ಇವು ಪಾತಾಳದಿಂದ ಬರ್ತಾವ. ಇವೆಲ್ಲವೂ ಕೂಡ ಬಂದು ಈ ಒಂದು ಲೋಕವನ್ನೆಲ್ಲವೂ ಕೂಡ ಎಷ್ಟೋ ಅದು ನಾಶಪಡಿಸ್ತಾವ. ಇವೆಲ್ಲವೂ ಕೂಡ ಎಲ್ಲಿ ನೋಡ್ತೀವಿ ಅಂದ್ರೆ ನಾವು 9ನೇ ಅಧ್ಯಾಯ ನೋಡ್ತೀವಿ. ಆಮೇಲೆ ಈ 1,44,000, ಈ 1,44,000 ಮಂದಿ ಅಂದ್ರೆ ಪ್ರತಿಯೊಂದು ಗೋತ್ರದಿಂದ, ಇಸ್ರಾಯೇಲ್ ಗೋತ್ರದಿಂದ 12,000 ಮಂದಿ, ಇವರು ಕೂಡ ಟ್ರಿಬ್ಯುಲೇಷನ್ ಸೇಂಟ್ಸ್ ಅಂತೀವಿ. ಇವರು ಕೂಡ ಬರ್ತಾರೆ, ಈ ಒಂದು ಅಧ್ಯಾಯದಲ್ಲಿ ಬರ್ತಾರೆ. ಅವರು ಕೂಡ ದೇವರ ಒಂದು ಸ್ವಾರ್ಥೆಯನ್ನ ಸಲ್ಲಿಸ್ತಾರೆ. ಅವರು 7ನೇ ಅಧ್ಯಾಯ ಮತ್ತು 14ನೇ ಅಧ್ಯಾಯದಲ್ಲಿ ನಾವು ಇವರುಗಳನ್ನ ಕಾಣಬಹುದು. ಅದಾದ ನಂತರ 24 ಎಲ್ಡರ್ಸ್ ನಾವು ನೋಡ್ತೇವೆ. ಇಲ್ಲಿ ಸಿಂಹಾಸನ ಎದುರುಗಡೆ 24 ಎಲ್ಡರ್ಸ್, 4 ಮಂದಿ ಜೀವಿಗಳು, ಅಸಂಖ್ಯಾತ ದೇವದೂತರೆಲ್ಲರೂ ಕೂಡ ದೇವರನ್ನ ಆರಾಧನೆ ಮಾಡೋದು 4 ಮತ್ತು 5ರಲ್ಲಿ ನಾವು ನೋಡ್ತೇವೆ. ಆಮೇಲೆ ಇದಾದ ನಂತರ ದ ಡ್ರ್ಯಾಗನ್ ಅಂಡ್ ದ ವುಮನ್, ಘಟಸರ್ಪದ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನ ಯೋಹಾನನ್ ಕೊಟ್ಟಿದ್ದಾನೆ. ಮತ್ತೆ ಈ ಸೈತಾನನ, ಘಟಸರ್ಪ ಅಂದ್ರೆ ಈ ಸೈತಾನನು ಮತ್ತು ಸ್ತ್ರೀ ಬಗ್ಗೆ 12ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಅದಾದ ನಂತರ ಗ್ರೇಟೆಸ್ಟ್ ಎಪಿಕ್ ಬ್ಯಾಟಲ್, ಒಂದು ಯುದ್ಧ ನಡೀತೈತಿ. ಆ ಯುದ್ಧದ ಹೆಸರು ಅರ್ಮಗಡಾನ್. ಅನೇಕವಾದ ಇಂಗ್ಲಿಷ್
ಮೂವೀಸ್ ಕೂಡ ಬಂದಾವ. ಅರ್ಮಗಡನ್ ಅಂತ ಈ ಈ ಅರ್ಮತ್ ಮೆಗಿಡೋ ಅನ್ನೋದು ಒಂದು ಸ್ಥಳವಾಗಿದೆ. ಹರ್ ಅನ್ನೋದು ಒಂದು ಮೌಂಟೇನ್. ಈ ಮೌಂಟೇನ್ ಕೆಳಗಡೆ ಆಗುವಂತ ಯುದ್ಧಕ್ಕೆ ಅರ್ಮಗಡನ್ ಅಂತಾರ. ಸೊ ಈ ಲೋಕದ ರಾಜರುಗಳೆಲ್ಲರೂ ಕೂಡ ಸೇರಿ ಯೇಸು ಕ್ರಿಸ್ತನ ಜೊತೆ ಒಂದು ಯುದ್ಧ ನಡಿತೈತಿ. ಸೊ ಈ ಒಂದು ಭಾಗವನ್ನ ನಾವು 16ನೇ ಅಧ್ಯಾಯದಲ್ಲಿ ನಾವು ಕಾಣ್ಕೊಳ್ಬಹುದು. ಈ ಒಂದು ಮುಖ್ಯ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡ್ತಾ ಇರುವಾಗ ಸೈತಾನನ ಬಗ್ಗೆ ಕೂಡ ನಮ್ಗೆ ಐಡಿಯಾ ಇರ್ಬೇಕ್ರಿ. ಮತ್ತು ಸೈತಾನನ ಬಗ್ಗೆ ನಾವು ನೋಡ್ತಾ ಇದ್ರೆ 2 ಚಾಪ್ಟರ್ಗಳಲ್ಲಿ ಸೈತಾನನ ಬಗ್ಗೆ ಬರೆಯಲ್ಪಟ್ಟಿದೆ. ಯೆಶಾಯ, ಐಸಾಯ 14ನೇ ಅಧ್ಯಾಯ. ಸೊ ಸೈತಾನನು ಯಾವ ರೀತಿಯಾಗಿ ತನ್ನ ಸೃಷ್ಟಿಸಲ್ಪಟ್ಟನು, ಯಾವ ರೀತಿಯಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡನು, ಆಮೇಲೆ ನಾನು 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 ಅಂತ 5 ಸಾರಿ ಹೇಳಲ್ಪಟ್ಟಿದೆ. ಆತನ ಒಂದು ಸೊಕ್ಕನ್ನ, ಆತನ ಡಂಬವನ್ನ, ಮತ್ತು ಯಾವ ರೀತಿಯಾಗಿ ಸೈತಾನನು ಪರಲೋಕದಿಂದ ಬಿದ್ದವನಾಗಿದೆ ಎಂಬ ವಿಷಯಗಳನ್ನ ನೋಡ್ತೇವೆ. ಅಷ್ಟೇ ಅಲ್ಲದೆ ಎಜಿಕೇಲ್ ಗ್ರಂಥ 28ನೇ ಅಧ್ಯಾಯದಲ್ಲಿ ಸೌಂದರ್ಯವಾಗಿ ಯಾವ ರೀತಿಯಾಗಿ ಸೈತಾನನು ಸೃಷ್ಟಿಸಲ್ಪಟ್ಟನು, ಮತ್ತೆ ಯಾವ ರೀತಿಯಾಗಿ ಅವನಿಗೆ ಆ ಒಂದು ಗರ್ವ ಬಂತು, ಯಾವ ರೀತಿಯಾಗಿ ದೇವರವನನ್ನ ಕೊಚ್ಚಿ ಹಾಕಿದ ಅನ್ನುವ ವಿಷಯವನ್ನ ನಾವು 28ನೇ ಅಧ್ಯಾಯದಲ್ಲಿ ನಾವು ಕಾಣ್ತೇವೆ. ನಾವು ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ಇಲ್ಲಿ ಸೈತಾನನ 4 ಹೆಸರುಗಳನ್ನು ಕೊಟ್ಟಾರ ನೋಡ್ರಿ. ಎಲ್ಲೇ ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ 9ನೇ ವಚನದಲ್ಲಿ ದ ಗ್ರೇಟ್ ಡ್ರ್ಯಾಗನ್ ಅನ್ನೋದು ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಅನೇಕ ಜನರನ್ನ ಮರಳು ಮಾಡ್ಲಿಕ್ಕೆ ಗ್ರೇಟ್ ಗ್ರ್ಯಾಂಡ್ ಡ್ರ್ಯಾಗನ್ ಅಂದ್ರೆ ಮಹಾಘಟ ಸರ್ಪ. ಅದೇನ್ ಮಾಡ್ತೈತೆ ಅಂದ್ರೆ ಯಾವ್ದು ಮಹಾಘಟ ಸರ್ಪ? ಅದು ಸರ್ಪೆಂಟ್ ಆಫ್ ದ ವರ್ಲ್ಡ್, ಪುರಾತನ ಸರ್ಪ. ಅದು ಯಾವ್ದಂದ್ರೆ ಡೆವಿಲ್ ಅಂದ್ರೆ ಪಿಚಾಚಿ. ಅದು ಯಾವ್ದಂದ್ರೆ ಸಾತಾನ್ ಅಂದ್ರೆ ಸೈತಾನನು. ಈ 4 ಪದಗಳನ್ನ ಈ ಹೊಸ ಒಡಂಬಡಿಕೆಯಲ್ಲಿ ಬಳಸಲಾಗಿದೆ. ವಿಶೇಷವಾಗಿ ದ ಗ್ರೇಟ್ ಡ್ರ್ಯಾಗನ್, ಮಹಾಘಟ ಸರ್ಪ ಪ್ರಕಟಣಾ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಸರ್ಪೆಂಟ್ ಆಫ್ ವರ್ಲ್ಡ್, ಪುರಾತನ ಸರ್ಪ ಅಂತ ಆದಿಕಾಂಡದಲ್ಲಿ ಬರೆಯಲ್ಪಟ್ಟಿದೆ. ಡೆವಿಲ್ ಅಂದ್ರೆ ಮತ್ತೇನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿಯನ್ನ ಈ ಒಂದು ಡೆವಿಲ್ 40 ದಿನ ಸ್ವಾಮಿ ಉಪವಾಸ ಮಾಡ್ತಾ ಇರುವಾಗ ಅದು ಟೆಂಪ್ಟ್ ಮಾಡಕ್ ಹೋಗ್ತದೆ. ಆಮೇಲೆ ಸೈತಾನನ್ ಅಂತ ಪದ ನ್ಯೂ ಟೆಸ್ಟ್ಮೆಂಟ್ ದಲ್ಲಿ ನಾವು ಕಾಣ್ತೀವಿ, ಹೊಸ ಒಡಂಬಡಿಕೆಯಲ್ಲಿ. ಸೊ ಅದು ಆತನ ಒಂದು ಏಂಜಲ್ಸ್ ಇಂದ, ಸೈತಾನ ದೂತಗಳು, ದೇವಗಳು ಇವೆಲ್ಲರೂ ಕೂಡ ಈ ಒಂದು ಟ್ರಿಬ್ಯುಲೇಷನ್ ಪೀರಿಯಡ್ ನಲ್ಲಿ, ಮಹಾಸಂಕಟ ಕಾಲದಲ್ಲಿ ಅನೇಕರನ್ನ ಮೋಸಗೊಳಿಸಲಿಕ್ಕೆ ಬರ್ತಾವನ್ನೋ ವಿಷಯ ನಾವು 12ನೇ ಅಧ್ಯಾಯ 9ನೇ ವಚನದಲ್ಲಿ ನಾವು ಕಾಣ್ಬೋದು. ಪ್ರಿಯರೇ, ಇವತ್ತು ನಾವು ವಿಶೇಷವಾಗಿ ನಾವು ಮುಖ್ಯ ಅಧ್ಯಾಯಗಳನ್ನ ನಾವು ನೋಡಿದ್ದೇವೆ. ಮತ್ತೊಂದ್ಸಲ ಈ ಒಂದು ಮ್ಯಾಪ್ ಅನ್ನ ನಾವು ಫೋಟೋ ಹೊಡೆದ ನಾವು ನಿಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀವಿ, ನೋಡ್ರಿ ಒಮ್ಮೆ ಒಂದ್ಸಲ. ಈಗ ನಾವು ಸಭೆ ಯುಗದಲ್ಲಿ ಇದ್ದೇವೆ. ಸಭೆ ಎತ್ತಲ್ಪಡ್ತದ 4-5 ಅಧ್ಯಾಯಗಳಲ್ಲಿ. ಆಮೇಲೆ ಸಭೆ ಎತ್ತಲ್ಪಟ್ಟ ನಂತರ ಶ್ರಮಕಾಲ ಪ್ರಾರಂಭವಾಗ್ತದ. ನಮಗೆ 6ರಿಂದ 18ರವರೆಗೆ ಶ್ರಮಕಾಲ ಇದೆ. ಶ್ರಮಕಾಲದ ನಂತರ ಯೇಸು ಕ್ರಿಸ್ತನ ಬರವಣಿಗೆ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನ ಬಂದ ನಂತರ ಈ ಲೋಕದಲ್ಲಿ 1000 ವರ್ಷಗಳ ಕಾಲ ಈ ಸ್ವಾಮಿ ಇಲ್ಲಿ ರೂಲ್ ಮಾಡ್ತಾನೆ. ಇದಾದ ನಂತರ ದೇವರು ನಮಗೆ ಹೊಸ ಆಕಾಶವನ್ನು, ಹೊಸ ಭೂಮಿಯನ್ನು ಕೊಡಲಿದ್ದಾನೆ. ಇದು ನಿತ್ಯತ್ವದಲ್ಲಿ ನಾವು ಯಾವಾಗಲೂ ಕೂಡ ದೇವರೊಂದಿಗೆ ಇರ್ತೇವೆ. ನಾವು ಇಂಪಾರ್ಟೆಂಟ್ ಚಾಪ್ಟರ್ಸ್ ಕೂಡ ನೋಡ್ಕೊಂಡಿದ್ದೀವಿ. ಬುರುಗ ಅಂತ್ಯಕ್ರಿಸ್ತನು 646 ನಂಬರ್, ಇದೆಲ್ಲ 13ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ದ 7 ಚರ್ಚಸ್ 2-3 ಅಧ್ಯಾಯಗಳಲ್ಲಿ. ದ 2 ವಿಟ್ನೆಸಸ್, 2 ಸಾಕ್ಷಿಗಳ ಬಗ್ಗೆ 11ನೇ ಅಧ್ಯಾಯದಲ್ಲಿ. ಪಾತಾಳದಲ್ಲಿರುವಂತ ಭಯಂಕರ ಜೀವಿಗಳ ಬಗ್ಗೆ 9ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿವೆ. ಸೊ ಇವೆಲ್ಲ ಕೂಡ ಬರೆಯಲ್ಪಟ್ಟಿದೆ. ಇದು ಒಂದು ನೀವು ಜ್ಞಾಪಕ ಪಡ್ಕೋಬೇಕಂದ್ರೆ ಸೈತಾನ್ ಹೆಂಗ ಚಾಪ್ಟರ್ಸ್ ಅಂದ್ರೆ ಐಸಾಯ 14, ಐಸಾಯ 14ನ್ನ ನೀವು ಡಬಲ್ ಮಾಡಿದ್ರೆ 28 ನಂಬರ್ ಬರ್ತೈತಿ. ಸೊ ಈಸಿ ಟು ರಿಮೆಂಬರ್. ಐಸಾಯ 14 ಆ್ಯಂಡ್ ಎಜಿಕೇಲ್ 28. ನೀವು ಈ ಒಂದು ಗ್ರಂಥವನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ ಬುಕ್ ಆಫ್ ರೆವಲ್ಯೂಷನ್. ನನ್ನ ಪ್ರಾರ್ಥನೆ ಅಂದ್ರೆ ನೀವೆಲ್ಲರೂ ಕೂಡ ಸ್ಲೋ ಆಗಿ ಓದ್ರಿ. ಆಮೇಲೆ 1 ಚಾಪ್ಟರ್ನ ಓದ್ಕೋರಿ. ಮತ್ತು ದೇವರ ಆತ್ಮವು ನಿಮ್ಮನ್ನ ಓದಲಿಕ್ಕೆ, ಅರ್ಥ ಮಾಡ್ಕೊಳ್ಳಿಕ್ಕೆ ದೇವರು ನಿಮಗೆ ಶಕ್ತಿ ಕೊಡ್ತಾನೆ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಆಗಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ನಾವು ಒಂದು ಅಧ್ಯಾಯದಲ್ಲಿ ಬೇರೆ ಒಂದು ಭಾಗವನ್ನು ನಾವು ಧ್ಯಾನ ಮಾಡಿಕೊಳ್ಳಿದ್ದೇವೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್.